ದೈವದ ಅಣಕವಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ರಣವೀರ್ ಸಿಂಗ್. ನನ್ನಿಂದ ಯಾರ ಭಾವನೆಗಾದರೂ ಧಕ್ಕೆ ಆಗಿದ್ರೆ ಕ್ಷಮೆಯನ್ನ ಕೇಳ್ತೇನೆ. ಕಾಂತಾರ ದೈವದ ಅಣಕವಾಡಿದ್ದಕ್ಕೆ ಕ್ಷಮೆ ಕೇಳಿದ ಬಾಲಿವುಡ್ ನಟ. ನನ್ನ ಉದ್ದೇಶ ರಿಷಬ್ ಅಭಿನಯದ ವಿಚಾರವನ್ನ ಎತ್ತಿ ತೋರಿಸೋದಾಗಿತ್ತು. ಅಂತಹ ನಟನೆ ಮಾಡೋಕೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯಗಳನ್ನ ನಾನು ಗೌರವಿಸ್ತೇನೆ. ಆ ಗೌರವಕ್ಕೆ ಧಕ್ಕೆ ಆಗಿದ್ರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯನ್ನ ಕೇಳ್ತೇನೆ. ಕಾಂತಾರ ದೈವದ ಅಣಕವಾಡಿದ್ದಕ್ಕೆ ಕ್ಷಮೆ ಕೇಳಿದ್ದಾರೆ ಬಾಲಿವುಡ್ ನಟ. ಇತ್ತೀಚೆಗೆ ಗೋವಾದಲ್ಲಿ ನಡೆದಿರುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಆ ಒಂದು ಅಣಕನ್ನ ಮಾಡಿದ್ರು. ಚಿತ್ರದಲ್ಲಿ ರಿಷಬ್ ಅವರ ಅದ್ಭುತ ಅಭಿನಯವನ್ನ ಎತ್ತಿ ತೋರಿಸುವುದು ನನ್ನ ಉದ್ದೇಶವಾಗಿತ್ತು. ನಟನಿಂದ ನಟನಿಗೆ ಆ ನಿರ್ದಿಷ್ಟ ದೃಶ್ಯವನ್ನ ಅವರು ಮಾಡಿದ ರೀತಿಯಲ್ಲಿ ನಿರ್ವಹಿಸುವುದಕ್ಕೆ ಎಷ್ಟು ಶ್ರಮ ತೆಗೆದುಕೊಳ್ಳುತ್ತೆ ಅಂತ ನನಗೆ ತಿಳಿದಿದೆ. ಅದಕ್ಕಾಗಿ ಅವರ ಬಗ್ಗೆ ನನಗೆ ಅತೀವ ಮೆಚ್ಚುಗೆ ಇದೆ. ನಮ್ಮ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯ ಮತ್ತು ನಂಬಿಕೆಯನ್ನ ನಾನು ಯಾವಾಗಲೂ ಆಳವಾಗಿ ಗೌರವಿಸ್ತೇನೆ. ನಾನು ಯಾರ ಭಾವನೆಗಳಿಗೆ ನೋವುಂಟು ಮಾಡಿದ್ರೆ ನಾನು ಪ್ರಾಮಾಣಿಕವಾಗಿ ಕ್ಷಮೆಯನ್ನ ಕೇಳ್ತೇನೆ ಅಂತ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ. ರಣವೀರ್ ಸಿಂಗ್ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ದೈವ ಅಲ್ಲ ದೆವ್ವ ಅನ್ನುವಂತಹ ರೀತಿಯಲ್ಲಿ ಆ ಅಣಗಿಸುವಂತಹ ರೀತಿಯಲ್ಲಿ ಯಾವಾಗ ಅವರು ಮಾಡ್ತಾರಲ್ಲ ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿಗೆ ವಿರೋಧ ವ್ಯಕ್ತ ಆಗುತ್ತೆ. ಈಗ ಸ್ವತಃ ಅವರೇ ತಮ್ಮ ಇನ್ಸ್ಟಾದಲ್ಲಿ ಕ್ಷಮೆಯನ್ನ ಕೇಳಿದ್ದಾರೆ. ಖಂಡಿತವಾಗ್ಲೂ ಜಗದೀಶ್, ಇದು ಒಂದು ಪ್ರಕರಣ ಸಾಕಷ್ಟು ಜನ ದೈವಾರಾಧಕರ ನೋವಿಗೆ ಕಾರಣ ಆಗಿತ್ತು, ಅವರ ಆಕ್ರೋಶಕ್ಕೆ ಕಾರಣ ಆಗಿತ್ತು. ರಣವೀರ್ ಸಿಂಗ್ ದೈವದ ಚಾವಡಿಗೆ ಬಂದು ಕ್ಷಮೆಯಾಚನೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹ ವ್ಯಕ್ತವಾಗಿತ್ತು. ಯಾಕಂದ್ರೆ ಚಾವುಂಡಿ ದೈವ ಇರಬಹುದು ಅಥವಾ ಸಾವಿರಾರು ದೈವಗಳನ್ನ ಕರಾವಳಿಯಲ್ಲಿ ಆರಾಧನೆ ಮಾಡಲಾಗುತ್ತೆ. ಆ ದೈವಗಳು ಅನ್ನೋದು ಅದು ದೆವ್ವ ಅಲ್ಲ, ಅದು ಪ್ರೇತ ಅಲ್ಲ, ಅದು ಒಂದು ದೈವಿಕ ಶಕ್ತಿ. ಆ ದೈವಿಕ ಶಕ್ತಿಯ ನಂಬಿಕೆಯ ಮೇಲೆ ಆ ಭಾಗದ ಜನ ಜೀವನವನ್ನ ನಡೆಸ್ತಾರೆ, ಆ ದೈವಗಳ ಆರಾಧನೆಯನ್ನ ಮಾಡ್ತಾರೆ. ಆದ್ರೆ ಕಾಂತಾರ ಸಿನಿಮಾನ ಹೊಗಳುವಂತಹ ಬರದಲ್ಲಿ ಮೊನ್ನೆ ಗೋವಾದಲ್ಲಿ ನಡೆದಂತಹ ಚಲನಚಿತ್ರೋತ್ಸವ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಕಾಂತಾರ ಅನ್ನುವಂತಹ ಒಂದು ಅದ್ಭುತ ಸಿನಿಮಾ, ನೋ ಡೌಟ್ ಇಡೀ ಜಗತ್ತು ಆ ಸಿನಿಮಾನ ಮೆಚ್ಕೊಂಡಿದೆ. ರಿಷಬ್ ಶೆಟ್ಟಿ ಅವರ ಅಭಿನಯ ಖಂಡಿತವಾಗ್ಲೂ ಆ ಅಭಿನಯಕ್ಕೆ ಸಾಟಿನೇ ಇಲ್ಲ. ಅಂಥದ್ದೊಂದು ದೊಡ್ಡ ಮಟ್ಟದ ಮೆಚ್ಚುಗೆ ನಟ ರಿಷಬ್ ಶೆಟ್ಟಿ ಅವರಿಗೆ ವ್ಯಕ್ತವಾಗಿದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಬಾಲಿವುಡ್ನ ನಟರಾಗಿರುವಂತಹ ರಣವೀರ್ ಸಿಂಗ್ ಅವರ ಉದ್ದೇಶ ಅದು ಕ್ಲಿಯರ್ಲಿ ಗೊತ್ತಾಗುತ್ತೆ. ಅವರ ಉದ್ದೇಶ ರಣವೀರ್ ಸಿಂಗ್ ಅವರನ್ನ ರಿಷಬ್ ಶೆಟ್ಟಿ ಅವರನ್ನ ಹೊಗಳೋದಾಗಿತ್ತು, ಅವರ ನಟನೆಯನ್ನ ಮೆಚ್ಕೊಳ್ಳೋದಾಗಿತ್ತು. ಆದ್ರೆ ರಣವೀರ್ ಸಿಂಗ್ ಎಂಥ ವ್ಯಕ್ತಿತ್ವ ಅಂದ್ರೆ ಓವರ್ ಎಕ್ಸೈಟ್ಮೆಂಟ್ ಅನ್ನ ತೋರಿಸುವಂತಹ ಒಂದು ವ್ಯಕ್ತಿತ್ವ, ಹುಡುಗಾಟ ತುಂಟಾಟಗಳನ್ನ ಕಾರ್ಯಕ್ರಮದ ವೇದಿಕೆಗಳಲ್ಲಿ ಮಾಡುವಂತಹ ವ್ಯಕ್ತಿತ್ವ ಅವರದ್ದು. ಅವ್ರು ಏನ್ ಮಾಡ್ಬಿಡ್ತಾರೆ, ರಿಷಬ್ ಶೆಟ್ಟಿಯನ್ನ ಹೊಗಳಬೇಕು ಅನ್ನುವಂತಹ ಬರದಲ್ಲಿ ರಿಷಬ್ ಶೆಟ್ಟಿ ಯಾವ ರೀತಿ ಆಕ್ಟ್ ಮಾಡಿದ್ರು ಅದನ್ನ ಮಾಡಿ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲಿ 2 ಸಲ ಅವರ ಈ ಪ್ರಯತ್ನವನ್ನ ಮಾಡ್ತಾರೆ ಜಗದೀಶ್. ಮೊದಲು ಕಾರ್ಯಕ್ರಮದ ವೇದಿಕೆಯ ಕೆಳಗೆ ಅವರನ್ನ ರಿಷಬ್ ಶೆಟ್ಟಿ ಅವರನ್ನ ಗ್ರೀಟ್ ಮಾಡೋಕೆ ಅಂತ ಹೇಳಿ ಬಂದಾಗ ಆಗ್ಲೇ ಒಂದ್ಸಲ ಮಾಡಿ ತೋರಿಸ್ತಾರೆ. ಆಗ ರಿಷಬ್ ಶೆಟ್ಟಿ ಬಹಳ ಕ್ಲಿಯರ್ ಆಗಿ ಕಾಣಿಸುತ್ತೆ ನಮ್ಗೆ, ಅವರು ಬೆರಳು ತೋರಿಸಿ ಹಾಗೆ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾರೆ. ನಗ್ನಗ್ತಾನೆ ಎಚ್ಚರಿಕೆಯನ್ನ ಕೊಡ್ತಾರೆ, ಹಾಗೆ ಮಾಡಬಾರ್ದು ಅಂತ ಹೇಳಿ. ಆದ್ರೆ ಅದಾದ ನಂತರ ವೇದಿಕೆ ಮೇಲೆ ಹೋಗುವಂತಹ ರಣವೀರ್ ಸಿಂಗ್ ರಿಷಬ್ ಶೆಟ್ಟಿ ಅವರ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಂತಹ ಟೈಮ್ನಲ್ಲೇ ಆ ಚಾವುಂಡಿ ದೈವವಾಗಿ ಬದಲಾಗುವಂತಹ ಸೀನ್ ಏನಿದೆ, ಕ್ಲೈಮ್ಯಾಕ್ಸ್ ನ ಸೀನ್, ಅದನ್ನ ಮಾಡಿ ತೋರಿಸುವಂತಹ ಕೆಲಸ ಮಾಡ್ಬಿಡ್ತಾರೆ. ದೈವವನ್ನ ಅಣಕ ಮಾಡೋದನ್ನ ದೈವಾರಾಧಕರು ಒಪ್ಪುವುದಿಲ್ಲ, ದೈವ ನರ್ತಕರು ಒಪ್ಪುವುದಿಲ್ಲ. ಆ ಅಣಕ ಮಾಡಿದ್ ಹೇಗಿತ್ತು ಅಂದ್ರೆ ಅದ್ರ ಜೊತೆಗೆ ಮತ್ತೊಂದು ಪದ ಬಳಕೆ ಮಾಡ್ಬಿಡ್ತಾರೆ ಜಗದೀಶ್. ಅದು ಎಲ್ಲರ ಮನಸ್ಸಿಗೆ ತುಂಬಾ ನೋವಾಗಿತ್ತು. ಲೇಡಿ ಗೋಸ್ಟ್ ಅಂತ ಅಂದ್ಬಿಡ್ತಾರೆ. ನೀವು ಲೇಡಿ ಗೋಸ್ಟ್ ಆಗಿ ಬದಲಾಗ್ಬಿಡ್ತೀರಲ್ಲ, ಲೇಡಿ ಗೋಸ್ಟ್ ನಿಮ್ಮ ದೇಹದೊಳಗೆ ಬರುತ್ತಲ್ಲ ಅಂತ ಹೇಳಿ. ಚಾವುಂಡಿ ಅನ್ನುವಂಥದ್ದು ದೈವ, ಅದು ಪ್ರೇತ ಅಲ್ಲ, ಭೂತ ಅಲ್ಲ, ಅದು ದೆವ್ವ ಅಲ್ಲ, ಅದು ದೈವ ಆರಾಧಕರಿಗೆ ಗೊತ್ತು. ಒಂದು ಸಂಸ್ಕೃತಿಯ ಬಗ್ಗೆ, ಒಂದು ಕಲೆಯ ಬಗ್ಗೆ, ಒಂದು ಆರಾಧನೆಯ ಬಗ್ಗೆ, ಒಂದು ಧಾರ್ಮಿಕ ನಂಬಿಕೆಯ ಬಗ್ಗೆ ನಿಮಗೆ ಮಾಹಿತಿ ಇಲ್ಲ ಅಂತಂದ್ರೆ ಅದ್ರ ಬಗ್ಗೆ ಮಾತನಾಡಿ ಅಪಭ್ರಂಶದ ಮಾತುಗಳನ್ನ ಯಾವತ್ತೂ ಆಡಬಾರ್ದು. ಬಟ್ ರಣವೀರ್ ಸಿಂಗ್ ಅದನ್ನ ಮಾಡ್ಬಿಟ್ರು.
ಈಗ ಕಾಂತಾರ ಸಿನಿಮಾ ಜಗದೀಶ್ ಯಾರೇ ನೋಡಿದ್ರು ಕೂಡ ಅಲ್ಲಿ ಬರೋದು ಮೈ ಮೇಲೆ ಬರೋದು ಅದು ದೆವ್ವ ಅಲ್ಲ, ಅದು ಹಾರರ್ ಮೂವಿ ಅಲ್ಲ, ಅದೊಂದು ಡಿವೋಷನಲ್ ಮೂವಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟೆಲ್ಲ ಸಿನಿಮಾಗಳನ್ನ ಮಾಡಿದ್ದಾರೆ ರಣವೀರ್ ಸಿಂಗ್ ಅವರು, ಪದ್ಮಾವತ್ತು, ಖಿಲ್ಜಿ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ. ಅಂಥ ರಣವೀರ್ ಸಿಂಗ್ ಅವರಿಗೆ ಇಷ್ಟು ಸಣ್ಣ ವಿಚಾರ ಅರ್ಥ ಆಗಿಲ್ವಾ? ಇದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಎಲ್ಲರ ಬೇಸರಕ್ಕೆ ಕಾರಣ ಆಗಿತ್ತು. ಅದರ ಜೊತೆಗೆ ರಿಷಬ್ ಶೆಟ್ಟಿ ಅವರು ಕೆಳಗಡೆ ಕೂತ್ಕೊಂಡು ನಕ್ಬಿಟ್ರು ಅನ್ನೋದು ಕೂಡ ಮನಸ್ಸಿಗೆ ತುಂಬಾ ನೋವಾಗಿತ್ತು ತುಂಬಾ ಜನರಿಗೆ. ಹಾಗಾಗಿ ಕ್ಷಮೆಯಾಚನೆ ಮಾಡಬೇಕು ಅನ್ನುವಂಥ ಆಗ್ರಹ ವ್ಯಕ್ತವಾಯಿತು. ಯಾವಾಗ ಈ ವಿವಾದ ಆಯ್ತು, ರಿಷಬ್ ಶೆಟ್ಟಿ ಅವರು ರಣವೀರ್ ಸಿಂಗ್ ಅವರಿಗೆ ಮೊದಲೇ ವಾರ್ನ್ ಮಾಡಿದ ವಿಡಿಯೋ ವೈರಲ್ ಆದಂತಹ ನಂತರದಲ್ಲಿ ಓಕೆ ರಿಷಬ್ ಶೆಟ್ಟಿ ಅವರು ಪ್ರಯತ್ನ ಪಟ್ಟಿದ್ರು ಅನ್ನೋದು ಬಂದ್ಬಿಡ್ತು. ಬಟ್ ರಣವೀರ್ ಸಿಂಗ್ ಅವರು ಕ್ಷಮೆಯಾಚನೆ ಮಾಡ್ಬೇಕಲ್ವಾ? ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು. ಬಟ್ ಫೈನಲಿ ರಣವೀರ್ ಸಿಂಗ್ ಅದನ್ನ ಅಕ್ನಾಲೇಜ್ ಮಾಡಿದ್ದಾರೆ. ಎಲ್ಲೂ ಕೂಡ ತಮ್ಮ ಈಗೋನ ಮುಂದಿಟ್ಕೊಂಡು ತಾನೊಬ್ಬ ಬಾಲಿವುಡ್ ಸ್ಟಾರ್, ದೇಶದ ಬಹಳ ದೊಡ್ಡ ಇಂಡಸ್ಟ್ರಿಯಿಂದ ಬಂದವನು ನಾನು ಯಾಕೆ ಇವ್ರ ಭಾವನೆಗಳಿಗೆ ಬೆಲೆ ಕೊಡಬೇಕು, ನಾನು ಯಾಕೆ ಕ್ಷಮೆ ಕೇಳಬೇಕು ಅನ್ನುವಂತಹ ವರ್ತನೆಯನ್ನ ರಣವೀರ್ ಸಿಂಗ್ ಅವರು ತೋರಿಸಬಹುದಾಗಿತ್ತು. ಬಟ್ ಅವ್ರು ತೋರಿಸಿಲ್ಲ. ಅದು ಅವರ ಒಂದು ಒಳ್ಳೆಯತನ, ಒಂದು ಎಲ್ಲರೂ ಕೂಡ ಮೆಚ್ಚುವಂತಹ ವಿಚಾರ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಯಾಕಂದ್ರೆ ಅವ್ರು ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಯಾರನ್ನೂ ಕೂಡ ನೋಯಿಸುವಂತಹ ಉದ್ದೇಶ ನಂದಾಗಿರ್ಲಿಲ್ಲ. ರಿಷಬ್ ಶೆಟ್ಟಿ ಅವರು ಮಾಡಿರುವಂತಹ ಪಾತ್ರವನ್ನ ಮಾಡೋಕೆ ಒಬ್ಬ ನಟನಾಗಿ ಅದು ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ಹಾಗಾಗಿ ಅವರ ಅಭಿನಯವನ್ನ ಎತ್ತಿ ತೋರಿಸೋದು ನನ್ನ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ನಾನು ಅವರನ್ನ ಹೊಗಳುವ ಬರದಲ್ಲಿ ಹಾಗೆ ಮಾಡಿದೆ. ದೇಶದ ಪ್ರತಿಯೊಂದು ಧಾರ್ಮಿಕ ನಂಬಿಕೆ, ಸಂಸ್ಕೃತಿ ಎಲ್ಲದ್ರ ಬಗ್ಗೆ ನನಗೆ ಗೌರವ ಇದೆ. ಹಾಗಾಗಿ ಯಾರಿಗಾದ್ರೂ ನನ್ನ ನಡೆಯಿಂದ ನೋವಾಗಿದ್ರೆ ಪ್ರಾಮಾಣಿಕವಾಗಿ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿ ರಣವೀರ್ ಸಿಂಗ್ ದೊಡ್ಡವರಾಗಿದ್ದಾರೆ. ಜಗದೀಶ್, ಥ್ಯಾಂಕ್ ಯು ವಿದೇಶಿ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.